ನೋಡ್ರಿ ಸ್ನೋಫಾಲ್ ಹಾಕತ್ರಿ ಏನು ಸೈಕ್ ವ್ಯೂ ಐತಿ. ವಾಹ್. ಇದು ಸ್ಕೀ ಆ್ಯಕ್ಟಿವಿಟಿ ಮಾಡೋಕ್ಕಿಂತ ಮುಂಚೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಗೈಡು. ವಾಪಸ್ ಕೆಳಗೆ ಹೋಗ್ಬೇಕಂದ್ರೆ ಟ್ರಾಫಿಕ್ ನೋಡ್ರಿ ಹಿಂಗೈತಿ. ಇವತ್ತಿಲ್ಲೇ ನೋಡ್ರಿ ನಮ್ಮ ಸ್ಟೇ. ಭಾಳ ಅಂದ್ರೆ ಭಾಳ ಕೆಟ್ಟ ರಶ್ ಐತಿ. ಇಲ್ಲಿ ನೋಡ್ರಿ ಯಾವ ಪರಿ ಕ್ಯೂ ನಿಂತಾರ ಮಂದಿ. ಹೇ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್ ಫ್ರಾಮ್ ಕಾಶ್ಮೀರ್ ಶ್ರೀನಗರ್. ಇವತ್ತು ಬಂದುಬಿಟ್ಟು ನಮ್ಮದು ಸೆಕೆಂಡ್ ಡೇ ಆಫ್ ಕಾಶ್ಮೀರ್ ರೀ. ಸೊ ನಾವು ಫಸ್ಟ್ ಡೇ ದಾಲ್ ಲೇಕ್ ಆಮೇಲೆ ಶ್ರೀನಗರ್ ಲೋಕಲ್ ಸೈಟ್ಸಿಂಗ್ ಎಲ್ಲ ನೋಡ್ಕೊಂಡು ಬಂದ್ವಿ. ಈಗ ಸೆಕೆಂಡ್ ಡೇ ನಾವು ಹೋಗ್ತಾ ಇದ್ದೀವಿ ಗುಲ್ಮಾರ್ಗ್ಗೆ. ಸೊ ಎಲ್ಲರೂ ಕೇಳ್ಪಟ್ಟಿರ್ತೀರ ಗುಲ್ಮಾರ್ಗ್ ಅಂತ, ಕಾಶ್ಮೀರ ಅಂತ ಮೋಸ್ಟ್ ಫೇಮಸ್ ಗುಲ್ಮಾರ್ಗ್. ಸೊ ಈಗ ಅಲ್ಲಿ ಹೊರಟಿದ್ದೀವಿ. ಆ್ಯಕ್ಚುಲಿ ಇವತ್ತು ವಿಶೇಷ ಏನಪ್ಪ ಅಂತಂದ್ರೆ ಸ್ನೋಫಾಲ್ ಪ್ರೊಡಕ್ಷನ್ ಇದೆ. ಸೊ ಅದಕ್ಕೆ ನಾನಂತರೂ ಕಾಯ್ಕೊಂಡು ಕುಂತೀನಿ ರೀ ಯಾವಾಗ ಆಗುತ್ತಾ ಅಂಥೇಳಿ. ಯಾಕಂದ್ರೆ ಮೋಸ್ಟು ಫಾಲ್ ಇವತ್ತು ಕ್ಲೌಡಿ ಇದೆ. ಸೊ ಹಾಗಾಗಿ ಸ್ನೋಫಾಲ್ ಪ್ರೊಡಕ್ಷನ್ ಇದೆ. ಸೊ ಈಗ ವೆದರ್ ಬಂದ್ಬಿಟ್ಟು -1 ಸೊ ನೋಡೋಣ ಬರ್ರಿ. ಹೊಟ್ಟೆ ಸಾದೈತಿ. ಫಸ್ಟ್ ನಾವು ಟಿಫಿನ್ ಮಾಡೋಣ ಅಂತ. ಮಸ್ತ್ ಟಿಫಿನ್ ಜಡ್ದು ಉಪ್ಪಿಟ್ಟು ಕೊಟ್ಟಿದ್ರೆ ಅದ್ರ ಜೊತೆ ಪರಾಟ ಇತ್ತು, ಮಸ್ತ್ ತಿಂದ್ವಿ. ಟಿಫಿನ್ ಮಾಡ್ಕೊಂಡು ನಾವು ಬಂದ್ವಿ ಸ್ಟ್ರೈಟ್ ಅವೇ ಲಾಲ್ ಚೌಕಿಗೆ. ಲಾಲ್ ಚೌಕ್ ಅನ್ನೋದು ಭಾಳ ಸ್ಪೆಷಲ್ ಸ್ಪಾಟ್ ಜಮ್ಮು ಆ್ಯಂಡ್ ಕಾಶ್ಮೀರ ಒಳಗೆ. ಇದೇ ಲಾಲ್ ಚೌಕಲ್ಲಿ ನಮ್ಮ ಫಸ್ಟ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆದಂಥ ಜವಾಹರ್ಲಾಲ್ ನೆಹರು ಅವರು 1948 ಸ್ವಾತಂತ್ರ್ಯ ಸಿಕ್ಕ ಸ್ವಲ್ಪ ಸಮಯಕ್ಕೆ ಇಲ್ಲಿ ಇಂಡಿಯನ್ ಫ್ಲ್ಯಾಗನ್ನು ನ್ಯಾಷನಲ್ ಫ್ಲ್ಯಾಗನ್ನು ಅನ್ಫ್ಲರ್ ಮಾಡಿದರು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಫ್ರೀಯಾಗಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಎಲ್ಲಿ ನೋಡಿದ್ರು ನಮ್ಮ ದೇಶದ ಸೈನಿಕರೇ, ಅಷ್ಟು ಸೆಕ್ಯೂರಿಟಿ ಇರ್ತೈತಿ. ಲಾಲ್ ಚೌಕ್ ಮುಗಿಸ್ಕೊಂಡು ನಾವು ಸೀದಾ ಗಾಡಿ ಹತ್ಕೊಂಡು ಹೊಂಟಿವ್ರಿ. ಭಾಳ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕೂತಿದ್ವಿ ಬೆಳಿಗ್ಗೆಯಿಂದ ಅದು ಗುಲ್ಮಾರ್ಗಿಗೆ. ಇಲ್ಲೇ ನೋಡೋಕೆ ಎಷ್ಟು ಖುಷಿ ಆಗತೈತಿ. ಇನ್ನು ಅಲ್ಲಿ ಹೆಂಗಿರ್ಬೋದು, ಅದರ ಸ್ನೋಫಾಲ್ ಪ್ರೊಡಕ್ಷನ್ ಬೇರೆ ಐತಿ. ಬರ್ರಿ ನೋಡೋಣ ಅಂತ. ನೋಡ್ರಿ ಅಣ್ಣಗಳು ಕೂರ್ಗ್ ಟು ಕಾಶ್ಮೀರ್, ಕರ್ನಾಟಕದಿಂದ ಬಂದಾರ. ಕೂರ್ಗಿಂದ ಕಾಶ್ಮೀರ್ ಗಾಡಿ ತೊಗೊಂಬಂದಾರ. ನೋಡ್ರಿ ಫುಲ್ ಟ್ರಿಪ್ ಹೊಡ್ಯಾತಾರ ಶಿಮ್ಲಾಯಿಂದ. ಬಂದ್ರೆ ಹಿಂಗೆ ಬರ್ಬೇಕು ನೋಡ್ರಿ ಹುಡುಗರು ಗ್ಯಾಂಗ್ ಹಾಕ್ಕೊಂಡು. ಇದು ನೋಡ್ರಿ ಊರ ಹೆಸರು ಬಂದು ಟಂಗ್ಮಾರ್ಗ್ ಅಂತೇಳಿ. ಸೊ ಟಂಗ್ಮಾರ್ಗ್ ಆದಮೇಲೆ ನೆಕ್ಸ್ಟ್ ಗುಲ್ಮಾರ್ಗ್. ನೋಡ್ರಲ್ಲ ಕಾಶ್ಮೀರಿ ಮಂಗ್ಯ. ಇಲ್ಲಿ ಮಂಗ್ಯಗಳಿಗೆ ಬಾಲ ಭಾಳ ಸಣ್ಣ ಇರ್ತಾವೆ ರೀ. ಸೊ ಈಗ ಜಸ್ಟ್ ಗುಲ್ಮಾರ್ಗ್ ರೀಚ್ ಆದೀವಿ ರೀ. ಸೊ ಇಲ್ಲಿಂದ ನಾವು ಮತ್ತೆ ಮೇಲ್ಗಡೆ ಹೋಗ್ಬೇಕು. ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಶೂಸ್ ಹಾಕ್ಕೊಂಡು ಮತ್ತು ಮೇಲ್ಗಡೆ ಹೋಗ್ತೀವಿ. ಸೊ ಲೈಟಾಗಿ ಸ್ನೋಫಾಲ್ ಸ್ಟಾರ್ಟ್ ಆಗೈತಿ. ಇದಂತರೂ ಭಾಳ ಇನ್ನೂ ಮೇಲ್ಗಡೆ ಇನ್ನೂ ಜಾಸ್ತಿ ಐತಿ. ಭಾಳ ಎಕ್ಸೈಟ್ಮೆಂಟ್ ಒಳಗೈತಿ. ಸೊ ಅಲ್ಲಿ ಹೋಗಿ ಸೊ ಗಾಂಡೋಲ ರೈಡು ಮತ್ತು ಏನೇನು ಬೇರೆ ಆ್ಯಕ್ಟಿವಿಟೀಸ್ ಇರ್ತಾವೆ. ಸೊ ಅವ್ನು ಮಾಡ್ಕೊಂಡು ವಾಪಸ್ ಬರ್ತೀವಿ. ಸೊ ಹೋಗೋಣ ಅಂತ. ಮೇಲೆ ಹಂಗೆ ತೋರಿಸ್ತೀನಿ. ಲೈವ್ ಸ್ನೋಫಾಲ್ ಸ್ಟಾರ್ಟ್ ಆಗೈತಿ. ಭಾಳ ಖುಷಿ ಆಗತ್ತೆ ನೋಡೋಕೆ. ಗೈಸ್ ಎಲ್ಲ ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿ ಆಗೀವಿ. ಜಲ್ದಿ ಇನ್ನೇನು ಮೇಲೆ ಹೋಗ್ಬೇಕು. ಸೊ ನಮ್ಮ ಕಾರ್ ಹೋಗಂಗಿಲ್ಲ ಮೇಲೆ. ಸೊ ಮತ್ತು 4x4 ಒಳಗೆ ಹೋಗ್ಬೇಕು ರೀ. ಸೊ ಬೇರೆ ಕಾರ್ 4x4 ಪ್ಲಸ್ ಚೈನ್ ತೊಗೊಂಡು ಪ್ಲಸ್ ಚೈನ್ 4x4 ಪ್ಲಸ್ ಚೈನ್ ವೀಲಿಗೆ ಚೈನ್ ಹಾಕಿ ಕರ್ಕೊಂಡು ಹೋಗ್ತಾರೆ. ಒಬ್ಬರು ಗೈಡ್ ಇರ್ತಾರೆ. ಸೊ ಯಾಕಂದರೆ ಹೆವಿ ಸ್ನೋಫಾಲ್ ಇರೋದ್ರಿಂದ ಇದ್ರೊಳಗೆ ಹೋಗ್ಬೇಕಾತ್ ನಾವು. ಮೇಲೆ ಹೋಗಿ ಸಿಗ್ತೇನೆ. ಹೇ ಗಾಯ್ಸ್, ಈಗ ತಾನೇ ಗುಲ್ಮಾರ್ಗ್ ಹಿಲ್ ಸ್ಟೇಷನ್ ರೀಚ್ ಆದ್ವಿ. ಹೆವಿ ಅಂದ್ರೆ ಹೆವಿ ಸೀನ್ ಐತಿ. ಇಲ್ಲಿಗೆ ಬಂದೀಗ ನಾವು ಗೊಂಡೋಲ ರೈಡ್ ಹೊಂಟಿವ್ರಿ. ಏನು ಗೊಂಡೋಲ ರೈಡ್ ಅಂತೇಳಿ ನಿಮಗೆ ತೋರಿಸ್ತೀವಂತ ಬರ್ರಿ ನೋಡೋಣ. ಸೊ ಅದೇ ಕ್ಯೂ ಒಳಗೆ ನಿಂತೀವಿ. ನಮ್ಮ ಚಿನ್ಮಯ್ ಸರ್ ನಿಂತಾರ. ಫುಲ್ ಏನು ಸನ್ ಗ್ಲಾಸ್ ಹಾಕೊಂಡು ಫುಲ್ ಪ್ಯಾಕ್ ಆಗಿ ನಿಂತಾರ. ಇವರೇ ಚಿನ್ಮಯ್ ಸರ್ ಅಂತ ನಮಗೂ ಕಂಡಿಡಕ್ಕಾಗಲ್ಲ. ಹಂಗೆ ನಿಂತಾರ. ಹುಡುಕಾಡ್ಕೊಂಡು ಬಂದೀವಿ ಈಗ. ಸ್ನೋಫಾಲ್, ಲೈವ್ ಸ್ನೋಫಾಲ್ ಅದು ನೋಡೋಕೆ ಸಿಕ್ತು. ಮಸ್ತ್ ಹೆವಿ ಅಂದ್ರೆ ಹೆವಿ ಐತಿ. ಎಕ್ಸ್ಪೆಕ್ಟೇಷನ್ಗೂ ಮೀರಿ ಐತಿ. ಇನ್ನೂ ಮಸ್ತ್ ವ್ಯೂ ಐತ್ರಿ. ತೋರಿಸ್ತೀನಿ ನಿಮಗೆ ಹೋಗ್ತಾ ಸ್ವರ್ಗನೇ ಇದು.
ಬರೀ ಹೋಗೋಣ ಕ್ಯೂ ಐತ್ರಿ ಭಾಳ ಹಿಂದೆ ನೋಡ್ಬೋದು ನೀವು. ಭಾಳ ಕ್ಯೂ ಐತ್ರಿ ಹಿಂದೆ ಗಂಡೋಲ ರೈಡಿಗೆ. ನಾವು ಅದೇ ಕ್ಯೂ ಒಳಗೆ ನಿಂತೀವಿ. ಬರ್ರಿ ಹೋಗೋಣ. ನಾವು ಗಂಡೋಲ ರೈಡ್ ಹೋಗ್ಬೇಕಂದ್ರೆ ಇಲ್ಲಿ ಎಂಟ್ರಿ ಆಗ್ಬೇಕ್ರಿ. ಇಲ್ಲಿ ಎಂಟ್ರಿ ಆಗಿ ಆ ರೈಡಿಗೆ ನಾವು ಹೋಗ್ಬೋದು. ಇದೆ ನೋಡ್ರಿ, ನೋಡ್ತಿರ್ಬೋದು ನೀವು ಎಷ್ಟು ಕ್ಯೂ ಐತೆ ಅಂತೇಳಿ. ಭಾಳ ಅಂದ್ರೆ ಭಾಳ ರಶ್ ಇರ್ತೀರಿ. ಸೊ ಸ್ವಲ್ಪ ನಾವು ಬೇಗ ಬರಲ್ಲ, ಲೇಟಾಗಿ ಬಂದ್ವಿ. ಇಲ್ಲಿ ಕೌಂಟ್ರ್ ಇರ್ತೀರಿ, ಇಲ್ಲಿ ಟಿಕೆಟ್ ಮತ್ತು ID ತೋರಿಸ್ಬೇಕು, ತೋರಿಸಿ ಮೂವ್ ಆಗಬೇಕು. ನೋಡ್ರಪ್ಪ ಎಷ್ಟು ರಶ್ ಐತಿ. ಒಳ್ಳೆ ಹೆಂಗೆ ಫೀಲ್ ಆಗತೈತೆ ಅಂದರೆ ನಮ್ಮ ಕಡೆ ದರ್ಶನಕ್ಕೆ ನಿಂತಿರ್ತೀವಲ್ರಿ, ಕುಕ್ಕೆ ಸುಬ್ರಹ್ಮಣ್ಯ ತಿರುಪತಿ ಎಲ್ಲ ಹೋದಾಗ ಹಂಗತೆ ಫೀಲ್ ಆಗತೈತಿ. ಸೊ ಯಾರು ಹೋದ್ರೆ 9 ಗಂಟೆ ಬೆಳಿಗ್ಗೆ ಅನ್ನಷ್ಟೇ ಅಲ್ಲಿರ್ರಿ, ಇಲ್ಲ ಅಂದ್ರೆ ಹಿಂಗಾಗುತ್ತೆ ನೋಡ್ರಿ. ಅಂತೂ ಇಂತೂ ಕ್ಯೂ ನಿಂತ್ಕೊಂಡು 1.5 ಗಂಟೆಯಿಂದ ಕ್ಯೂ ನಿಂತೀವಿ. ಕ್ಯೂ ನಿಂತು ಇನ್ನೇನು ರೈಡಿಗೆ ಬಂದೇ ಬಿಟ್ರಿ. ಸೊ ಇಲ್ಲೇ ಅದಾವೆ ತೋರಿಸ್ತು ನೋಡ್ರಿ ನಮಗೆ. ಇದ್ರಾಗ ಹೋಗೋದು ನಾವು. ಇದೇ ಗೊಂಡೋಲ ರೈಡ್. ಸೊ ಗೊಂಡೋಲ ರೈಡ್ ಇನ್ ದಿ ಸೆನ್ಸ್ ಕೇಬಲ್ ಕಾರ್. ಹೊರಗೂ ಕ್ಯೂ ನಿಂತು ಒಳಗೂ ಕ್ಯೂ ನಿಂತು ಫೈನಲಿ ನಾವು ಬಂದ್ವಿ ರೈಡಿಗೆ. ಸೊ ಇಲ್ಲಿ ಬಂದ ತಕ್ಷಣ ಏನು ಭಾಳ ತಗೊಳ್ರಿ, ಯಾಕಂದ್ರೆ ಕೇಬಲ್ ಕಾರ್ ಹಂಗೆ ರೊಟೇಟ್ ಆಗ್ತಾ ಇರ್ತಾವೆ, ಬರ್ತಾ ಇರ್ತಾವೆ. ಸೊ ಹತ್ಕೊಂಡು ಸುಮ್ಮನೆ ಒಯ್ತಾರದೆ. ಸೊ ಈಗ ನಮ್ಮದು ಬಂತು ರೀ ಕೇಬಲ್ ಕಾರ್. ಬರ್ರಿ ಹತ್ತಿ ಹೊಂಟಾಗ್ಬಿಡೋಣಂತ, ಲೇಟ್ ಮಾಡೋದು ಬೇಡ. ಅಂತೂ ಇಂತೂ ಗೊಂಡೋಲ ರೈಡ್ ಒಳಗೆ ಹೊಂಟಿವ್ರಿ. ಹತ್ತಿ ಅಂತ ಕುಂತೀವಿ. ಸೊ ಈಗ ಮೇಲೆ ಹೋಗಿ ಆಕ್ಟಿವಿಟೀಸ್ ಅದಾವ್ರಿ, ಆಕ್ಟಿವಿಟೀಸ್ ಮಾಡ್ಬೇಕು. ಜಸ್ಟ್ ಹಂಗ ಇಲ್ಲಿ ಒಂದು ವ್ಯೂ ತೋರಿಸ್ತೀನಿ, ಜಸ್ಟ್ ನೋಡ್ಕೊಂಬರ್ರಿ. ಈಗ ಕೇಬಲ್ ಕಾರ್ ಹೇಳ್ಕೊಂಬಂದಿವ್ರಿ. ಇನ್ನೇನು ಆ್ಯಕ್ಟಿವಿಟೀಸು ಅಲ್ಲಿ ಹೋಗಿ ಸಿಗ್ತೀನಂತ್ರಿ. ವ್ಯೂ ಮಾತ್ರ ಅನ್ನಾಗುತ್ತೈತಿ. ಒಂದೇನು ಖುಷಿಯಪ್ಪ ಅಂತಂದ್ರೆ ಸೊ ಲೈವ್ ಸ್ನೋಫಾಲ್ ಸಿಕ್ಕೈತೆ, ಅದೋ ಒಂದು ದೊಡ್ಡ ಖುಷಿ. ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ಸತೈತಿ. ಬರ್ರಿ ಇನ್ನು ಆ್ಯಕ್ಟಿವಿಟೀಸ್ ಮಾಡೋಕೆ ಹೋಗೋಣಂತ. ಆ್ಯಕ್ಟಿವಿಟೀಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಗಟ್ಟಿರೋಣ ಅಂತೇಳಿ ನಮ್ಮ ಬೈ ಬೇಲ್ ಮಾಡತ್ತಿದ್ದ. ಒಳ್ಳೆ ಬೇಲ್ ಮಾಡಿಕೊಟ್ಟ, ತಿಂದು ನಾವು ಮತ್ತೆ ಆ್ಯಕ್ಟಿವಿಟೀಸಿಗೆ ಬಂದಿವ್ರಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಫಸ್ಟ್ ನಾವು ಸ್ಕೀ ಆ್ಯಕ್ಟಿವಿಟಿ ಮಾಡೋಕ್ಕಿಂತ ಮುಂಚೆ ನಮಗೆ ಎಲ್ಲ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಈ ಗೈಡ್. ಅದಾದಮೇಲೆ ನಮ್ಮ ಸ್ಕೀ ಬೋರ್ಡ್ಸ್ ತೊಗೊಂಡು ಆ್ಯಕ್ಟಿವಿಟಿ ಸ್ಪಾಟಿಗೆ ಹೋಗ್ಬೇಕು ರೀ. ಸೊ ಎಲ್ಲ ರೆಡಿ ಆದ ತಕ್ಷಣ ಹಿಂಗೆ ಫಸ್ಟ್ ಕೈ ಹಿಡ್ಕೊಂಡು ನಮಗೆಲ್ಲ ಫಸ್ಟ್ ಕಲಿಸ್ತಾರೆ ಹೆಂಗೆ ಮೂವ್ ಆಗಬೇಕು ಏನು ಎತ್ತ ಅಂತೇಳಿ. ನಾನು ಅಲ್ಲೆಲ್ಲರೂ ಸ್ಕೀ ಮಾಡಾಕತ್ತಿದ್ದು ನೋಡೋದ ಎಕ್ಸೈಟ್ಮೆಂಟ್ ಒಳಗೆ ಏನಾಗುತ್ತೆ ನೋಡೋದು ಅಂತಾರೆ. ಏನು ಮಾಡೋಕೆ ಹೋದ್ರಿ ಹಿಂಗಾದ ನೋಡ್ರಿ. ಬೀಳ್ಬೇಕು ರೀ, ಬಿದ್ದ ಮೇಲೆ ನಾವು ಕಲಿಯೋದು. ಒಂದು 2 ಸರಿ ಬಿದ್ದರಿ, ಬಿದ್ದು ಎದ್ದು ಮತ್ತೆ ಕಲಿಯಾಕತ್ನೆ. ಆಮೇಲೆ ನಾವು ಗೊತ್ತಲ್ಲ ಫುಲ್ಲು ಪ್ರೋ ಆಗಿಬಿಟ್ಟದ್ರಾಗ. ಆಮೇಲೆ ನಮ್ಮ ಚಿನ್ಮಯ ಸರ್ ಅವರು ಕಲಿಯಾಕತ್ತರ್ರಿ. ಅವರು ಹಂಗೆ ಕಲ್ಕೊಂತ ಒಂದು 2 ಸರಿ ಬಿದ್ದು ಆಮೇಲೆ ಅವರು ಪ್ರೋ ಆದರು. ಸೊ ಗಾಯ್ಸ್, ಈ ಸ್ಕೀ ಆ್ಯಕ್ಟಿವಿಟಿ ಮಾಡೋಕೆ ನಾವು ಕೊಟ್ಟಿದ್ದು 3 ಜನಕ್ಕೆ 5,000 ರೂಪಾಯಿ ರೀ. ಸೊ ಅಲ್ಲಂಗೆ 8,000 10,000 ಅಂತ ಬಾಯಿಗೆ ಬಂದಾಗ ರೇಟ್ ಹೇಳ್ತಾರೆ. ಸೊ ನೀವು ಬಾರ್ಗೇನ್ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಹೋಗ್ಬೋದು. ಆ್ಯಕ್ಟಿವಿಟೀಸ್ ಮಾಡಿ ಭಾಳ ದಣದ್ ಬಿಟ್ಟಿದ್ರಿ. ಹೊಟ್ಟೆ ಬೇರೆ ಭಾಳ ಕೆಟ್ಟ ಆಸೆ ಆಗತ್ತಿತ್ತು. ಅದಕ್ಕೆ ಕುಣ್ಣಾಗೆಲ್ಲ ಇಲ್ಲೇ ಸಿಗ್ತೈತಿ. ಇಲ್ಲಿ ಸ್ಟಾಲ್ ಕಾಣಾಗತ್ತವಲ್ಲ, ಅದಕ್ಕೆ ಇಲ್ಲೇ ತಿಂದು ಉಂಡು ಮತ್ತು ನಾವು ಕೆಳಗೆ ಹೋಗ್ಬೇಕಾಗಿತ್ತು. ಮುಗಿಸ್ಕೊಂಡು ಹೊಂಟಿವ್ರಿ. ಸೊ ನೋಡ್ತಿರ್ಬೋದು ನೀವು, ಕೆಳಗೆ ಹೋಗ್ಬೇಕಂದ್ರೆ ಅಷ್ಟು ಟ್ರಾಫಿಕ್ ಐತಿ. ಇಲ್ಲಿಂದ ಅಲ್ಲಿವರೆಗೂ ಬರೀ ಗಾಡಿ ಕಾಣತ್ತವ್ರಿ. ಓಕೆ ಫ್ರೆಂಡ್ಸ್, ಗುಲ್ಮಾರ್ಗಿಂದ ಮತ್ತೆ ರಿಟರ್ನ್ ನಾವು ಶ್ರೀನಗರಕ್ಕೆ ಬಂದ್ವಿ. ಅಲ್ಲೆಲ್ಲ ಟ್ರಾಫಿಕ್ ಎಲ್ಲ ದಾಟ್ಕೊಂಬರಷ್ಟೇ ಒಂದು 6 ತಾಸು ಬೇಕಾತ್ರಿ. ಶಿಖರ ರೈಡ್ ಮಾಡಿಕೊಂಡು ಇಲ್ಲಿಗೆ ಬಂದು ನೋಡ್ರಿ. ಹೇ ಗಾಯ್ಸ್, ಸೊ ಗುಲ್ಮಾರ್ಗ್ ಮುಗಿಸ್ಕೊಂಡು ಎಲ್ಲ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ವಾಪಸ್ ಬರೋದ್ರೊಳಗೆ ಇಷ್ಟೊತ್ತಾಯ್ತು ರೀ. ಹೆವಿ ಅಂದರೆ ಹೆವಿ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ನೀವು ಹಿಂದೆ ನೋಡಿರ್ತೀರಿ ವಿಡಿಯೋ ಎಲ್ಲ ಹೆಂಗೆ ಟ್ರಾಫಿಕ್ ಜಾಮ್ ಆಗಿತ್ತು ಏನು ಹೊತ್ತಾಗೆ. ಸೊ ನಾವು ಮತ್ತೆ ಗುಲ್ಮಾರ್ಗಿಂದ ಶ್ರೀನಗರ ಸ್ಟೇಗೆ ಬಂದ್ವಿ. ಸೊ ಇವತ್ತು ನಮ್ಮ ಸ್ಟೇ ಬಂದ್ಬಿಟ್ಟು ಬೋಟ್ ಹೌಸಲ್ಲಿ ನಾವು ಸ್ಟೇ ಮಾಡಿದ್ದೀವಿ. ಸೊ ಬೋಟ್ ಹೌಸ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅಂದ್ಕೊಳ್ತೀನಿ. ಇಲ್ಲಿ ಭಾಳ ಫೇಮಸ್ ರೀ ಬೋಟ್ ಹೌಸಲ್ಲಿ ಸ್ಟೇ ಮಾಡೋದು ಅಂದ ತಕ್ಷಣ. ಈಗ ಹೆಂಗೆ ಸಮುದ್ರದ ಕ್ರೂಸ್ ಇರ್ತಾವಲ್ರಿ, ಹಂಗೆ ದಾಲ್ಯಾಕೆ ನಾವು ಬೋಟ್ ಇರ್ತಾವೆ. ಸೊ ಬೋಟ್ನಾಗೆಲ್ಲ ಸ್ಟೇ ವ್ಯವಸ್ಥೆ ಇರ್ತೈತಿ. ಅಲ್ಲಿ ಬಂದು ಸ್ಟೇ ಮಾಡೋದು ಅಷ್ಟೇ, ಮತ್ತೇನಿಲ್ಲ. ಸೊ ಇದ ನೋಡ್ರಿ ನಮ್ಮ ಬೋಟ್. ಬರ್ರಿ ಒಳಗಡೆ ಎಂಟ್ರಿ ಕೊಡೋಣಂತ. ಇದ ಎಂಟ್ರೆನ್ಸು. ಸ್ಲೈಡ್ ಇರುತ್ತೆ.
ಇಂದ ರೂಮ್ ಸ್ಟಾರ್ಟ್ ಆಗ್ತಾವ್ರಿ. ಏನು ಭಾಳ ಇರಲ್ಲ, ಒಂದು 5 ರೂಮ್ ಇರ್ತಾವೆ. ಸೊ ನಮಗೆ ಸಿಕ್ಕಿದ್ದು ಲಾಸ್ಟ್ ರೂಮ್. ಇದ್ದ ನೋಡ್ರಿ ನಮ್ಮ ರೂಮು. ನಮ್ಮ ಮಂದೆಲ್ಲ ಮಲ್ಕೊಂಡ್ರ. ಸೊ ಇದು ವಾಶ್ರೂಮ್ ನೋಡ್ರಿ, ಬಾತ್ ಟಬ್ ಎಲ್ಲ ಐತಿ. ನಾಳೆ ಬಿದ್ದು ಆರಾಮ್ ಜಳಕ ಮಾಡೋದು. ಇಲ್ಲಿಂದ ಎಂಟ್ರಿ ಆದ್ರೆ ಇದಾ ರೂಮ್ ನೋಡ್ರಿ. ನೋಡಿದ್ರಲ್ಲ ಹೆಂಗೆ ಬೋಟ್ ಹೌಸ್ ಹೆಂಗಿತ್ತು, ರೂಮ್ ಹೆಂಗಿತ್ತು ಅಂತೇಳಿ. ಭಾರಿ ಮಸ್ತ್ ಐತಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಸೊ ನೀವು ಏನಾದರೂ ಈ ಕಡೆ ಶ್ರೀನಗರ ಬಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ರಿ ಅಂತ ಹೇಳ್ತೀನಿ. ಸೊ ಊಟಕ್ಕೆ ಕರೆ ಹತ್ರ ಊಟ ಮಾಡಿ ಆಮೇಲೆ ಸಿಗ್ತೀನಿ ಬರ್ರಿ. ಊಟ ಮಾಡ್ಕೊಂಡಿರಿ. ಊಟ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ತಂಡಿತ್ತು, ಅದಕ್ಕೆ ಒಂದು ಬಿಸಿ ಕಾಫಿ ಮಾಡಿಸ್ಕೊಂಡು ಕುಡಿದ್ವಿ. ಓಕೆ ಗಾಯ್ಸ್, ಸೊ ನಾಳೆ ನಾವು ಮತ್ತೆ ಬೆಳಿಗ್ಗೆ ಬೇಗ ಎದ್ದು ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗ್ಬೇಕು. ಊಟ ಎಲ್ಲ ಆಯಿತು. ಸೊ ಚಳಿ ಮಾತ್ರ ಮಸ್ತಾಗೈತೆ. ಅದಕ್ಕೆ ನೋಡಿರಿ 3-4 ರಗ್ ಗೊಚ್ಕೊಂಡು ಮಕ್ಕೊಂಡಿವಿ. ನೀವು ಮಲ್ಕೊಳ್ಳಿ, ನಾವು ಮಲ್ಕೋತೀವಿ. ಸಿಗೋರು ನಾಳೆ ಬೆಳಿಗ್ಗೆ. ಗುಡ್ ನೈಟ್, ಬಾಯ್ ಬಾಯ್.